ನಮಸ್ಕಾರ ಸ್ನೇಹಿತರೆ, ಅಮರ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಸ್ಟೇಟಸನ್ನು ಚೆಕ್ ಮಾಡುವುದು ಹೇಗೆ ಮತ್ತು ಅಮೌಂಟ್ ಇನ್ನೂ ಬಂದಿಲ್ಲ ಅಂದರೆ ಏನಕ್ಕೆ ಬಂದಿಲ್ಲ ಅನ್ನೋದನ್ನು ಚೆಕ್ ಮಾಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಆಮೇಲೆ ಮರ್ತು ಬಿಡ್ತೀರಾ. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ahara.kar.nic ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ರೀತಿ ಓಪನ್ ಆದಮೇಲೆ ಮೇಲ್ಗಡೆ ಇರೋ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಓಪನ್ ಆದಮೇಲೆ ಮೇಲ್ಗಡೆ ನೋಡಿ, ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಈ ಸೇವೆಗಳು ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಲೈನ್ಸ್ ಕಾಣ್ತಿದ್ದಾವಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಈ ಸ್ಥಿತಿ ಕ್ಲಿಕ್ ಮಾಡಿ. ಅದಾದಮೇಲೆ DBT ಸ್ಥಿತಿ. ಇಲ್ಲಿ ಸರಿಯಾಗಿ ನೋಡಿ ಫ್ರೆಂಡ್ಸ್, ನಿಮ್ಮದು ಯಾವುದು ಜಿಲ್ಲೆ, ಈ 3 ಲಿಂಕ್ ಕೆಳಗಡೆ ನಿಮ್ಮ ಜಿಲ್ಲೆ ಯಾವ ಲಿಂಕ್ ಕೆಳಗಡೆ ಇದೆ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟೇಟಸ್ ಆಫ್ ಡೆಬಿಟ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್, RC ನಂಬರ್ ಅಂತ ಇದೆಯಲ್ಲ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ, ಕೆಳಗಡೆ ಕ್ಯಾಪ್ಚಾ ಹಾಕಿ ಗೋ ಅಂತ ಕೊಡಿ. ಇಲ್ಲಿ ಬಂದಿದೆ ನೋಡಿ ಸ್ಟೇಟಸ್, ಹೆಸರು, ಯಾವ ಬ್ಯಾಂಕಿಗೆ ಬಂದಿದೆ, ಯಾವ ಡೇಟಿಗೆ ಕ್ರೆಡಿಟ್ ಆಗಿದೆ ಅಂತ ಇದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಚೆಕ್ ಮಾಡ್ತಾ ಇದ್ದೀನಿ, ಇದಕ್ಕಿನ್ನೂ ಅಮೌಂಟ್ ಬಂದಿದ್ದಿಲ್ಲ. ನೋಡೋಣ ಏನಕ್ಕೆ ಬಂದಿಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ಕ್ಯಾಪ್ಚಾ ಹಾಕಿ ಗೋ ಅಂತ ಕೊಟ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಓಪನ್ ಆಗಿದೆ. ಪೇಮೆಂಟ್ ಪ್ರೊಸೆಸ್ ಇನ್ ಪ್ರೋಗ್ರೆಸ್ ಅಂತಿದೆ. ಇಲ್ಲಿ ನೋಡಿ ಕನ್ನಡದಲ್ಲಿ ಪಾವತಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಅಂತಿದೆ. ಈ ರೀತಿ ತುಂಬ ಜನಕ್ಕೆ ಬರ್ತಾ ಇದೆ ಫ್ರೆಂಡ್ಸ್. ನಿಮಗೂ ಇದೇ ರೀತಿ ಬರ್ತಾ ಇದ್ದರೆ ಒಂದು ಸಾರಿ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತಿಳಿಸ್ತೀನಿ. ಇಲ್ಲಿಂದ ಬ್ಯಾಕ್ ಹೋಗಿ ಇಲ್ಲಿ ಬಂದ್ಬಿಟ್ಟು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ವಿತ್ OTP ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೋ ಅಂತ ಕೊಡಿ. ಇಲ್ಲಿ ರೇಷನ್ ಕಾರ್ಡಲ್ಲಿರೋ ನೇಮ್ ಬರುತ್ತೆ, ಅದರಲ್ಲಿ ನಿಮ್ಮ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಗೋ ಅಂತ ಕೊಡಿ. ನಿಮ್ಮ ನಂಬರಿಗೆ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಕೆಳಗಡೆ ಹಾಕಿ. ಹಾಕ್ಬಿಟ್ಟು ಮತ್ತೆ ಗೋ ಅಂತ ಕೊಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ ಬರ್ತಾ ಇದೆ. ಇದರಲ್ಲಿ ಈ KYC ಸ್ಟೇಟಸ್ ಅಂತ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ಅದರಲ್ಲಿ ಎಲ್ಲನೂ SS ಅಂತಿದ್ರೆ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಎಲ್ಲರದು ಇದೆ ಅಂತ ಅರ್ಥ. ಎಲ್ಲ ಲಿಂಕ್ ಇದ್ದೂ ಇನ್ನೂ ಪ್ರೊಸೆಸಿಂಗ್ ಅಂತ ಇದ್ದರೆ ನೀವೇನು ವರಿ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್, ಈ ಮಂತ್ ಎಂಡ್ ಒಳಗಡೆ ಬಂದೇ ಬರುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಅಂತೂ ತಪ್ಪದೇ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.